ವೆಲ್ಕಮ್ ಟು ಪಾರ್ಟ್ 2. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ನೀರು ದೋಸೆ, ಆಲೂ ಫ್ರೈ ಆ್ಯಂಡ್ ಟೊಮೊಟೊ ಕುರ್ಮಾ. ಸೊ ಲೆಟ್ಸ್ ಮೇಕ್ ಇಟ್. ಬೇಗ ಮಾಡಬೇಕು, ಮನೇಲಿ ಭಾನುವಾರ ಬಾಡಿಸ್ಕೊಂಡು ತಿಂತಾ ಇರಬೇಕು. ಸೊ ಇವಾಗ ಟೊಮೊಟೊ ಕುರ್ಮಾ ಮಾಡೋದು ಹೇಗಂತ ಹೇಳ್ತೀನಿ. ಒಂದು 4 ಟೊಮೊಟೊ, ಒಂದು 5 ರಿಂದ 6 ಬೆಳ್ಳುಳ್ಳಿ, ಒಂದು 2 ಮೆಣಸಿಕಾಯಿನ ಒಂದು ಈ ಕಡೆ ಇಟ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡು, ಆ ಕಡೆ ಆಲೂಗಡ್ಡೆನ ಸ್ವಲ್ಪ ಒಂದು 5 to 10 ಸೆಕೆಂಡ್ಸ್ ಬೇಯಿಸ್ಕೊಂಡು, ಸೊ ಇದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೊಂಚೂರು ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ ಎಲ್ಲ ಹಾಕಿ, ಒಂಚೂರು ಇಂಗು, ಜೀರಿಗೆ ಪುಡಿ, ಧನಿಯಾ ಪುಡಿ, ಆಮೇಲೆ ಒಂಚೂರು ಅಚ್ಕರದ ಪುಡಿ ಹಾಕ್ಬಿಟ್ಟು ಕುಸ್ಬಿಟ್ರೆ ಪಟ್ ಅಂತ ವೆಜ್ ಕುರ್ಮಾ ರೆಡಿ. ಆ ಕಡೆ ಡ್ರೈ ಆಲೂನು ರೆಡಿ. ಏನಂತೀರಾ? ಅದಾದ್ಮೇಲೆ ಹೇಳಲೇಬೇಕು, ಒನ್ ಮೋರ್. ನೀರು ದೋಸೆ ಮಾತ್ರ ಸಖತ್ತಾಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ಟೊಮೊಟೊ ಕುರ್ಮಾ ಬೇರೆ ಲೆವೆಲ್ ವರ್ತ್. ಸಖತ್ತಾಗಿತ್ತು ಮಾತ್ರ, ಟೇಸ್ಟ್ ಮಾತ್ರ. ಇನ್ನೊಂದ್ಮೇಲೆ ಕಟಿಂಗ್ ಮಾಡ್ಸೋಣ ಅಂತ ಬಂದೆ. ಸೊ ನನ್ಗೆ ಯಾವ ತರ ಕಟಿಂಗ್ ಮಾಡಿಸ್ಬೇಕು ಅಂತ ಅಣ್ಣ ಕ್ಲೀನಾಗಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅವ್ರು ಅದಕ್ಕೆ ಒಂದೇ ಮಾತು ಅವ್ರು ಹೇಳಿದ್ರು, ಬ್ರೋ ನಿಮ್ಮ ಫೇಸ್ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ಬಿಟ್ಟಿದೆ, ದಯವಿಟ್ಟು ಡಿಟೈನ್ ಮಾಡಿಸಿ ಅಂದ್ರು. ಸರಿ ಅಣ್ಣ ಮುಂದೆ ನೋಡೋಣ ಅಂತ ಹೇಳಿ ಅದಾದ್ಮೇಲೆ ನನಗೆ ಫೋನ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ನಮ್ಮ ಹುಡುಗ ಕಾಲ್ ಮಾಡ್ತಾ ಪಾರ್ಟ್ 1 ವಿಡಿಯೋ ನೋಡ್ಬಿಟ್ಟು ಏನ್ ಹೇಳ್ದ ಗೊತ್ತಾ? ಅವನಿಗೆ ಸರಿ ಅಂತ ಹೇಳಿ ಕಟಿಂಗ್ ಮಾಡ್ಸೋಣ ಅಂತ ಕುತ್ಕೊಂಡೆ. ಅಣ್ಣ ಕ್ಲೀನಾಗಿ ಹೇಳ್ದಂಗೆ ಎಲ್ಲ ಪಟ್ಟಂತೆ ಕಟ್ ಮಾಡಿದ್ರು. ಸೊ ಇದು ನನ್ನ ಫೈನಲ್ ಔಟ್ಪುಟ್. ನಾನು ಮನೆಗೆ ಹೋದ್ರೆ ನಮ್ಮಮ್ಮ ಕಟಿಂಗ್ ನೋಡಿ ಹೇಳೋದು ಒಂದೇ, ಇದ್ರಲ್ಲಿ ಏನು ಬದಲಾಗಿಲ್ಲ, ಹಂಗೆ ಇದೆ, ಸುಮ್ಮನೆ ಮೇಲೊಚ್ಚಿ ಕಟ್ ಮಾಡಿಸ್ಕೊಂಡು ಶಾಸ್ತ್ರ ಮಾಡ್ಕೊಂಡು ಬಂದಿದ್ಯಾ ಅಂತ ಪಕ್ಕ ಹೇಳ್ತಾರೆ. ಸೊ ನನ್ನ ಅದೃಷ್ಟ ನನ್ನ ಮನೇಲಿಲ್ಲ. ಅಪ್ಪಿತಪ್ಪಿ ನಮ್ಮ ಅಪ್ಪ ಏನಾದ್ರು ನೋಡಿದ್ರೆ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ನನ್ನ ಕಿವಿಲಿ ಒಂದೇ ಗುಡ್ತಿತ್ತು. ಏನು ಗೊತ್ತಾ ಬ್ರೋ, ಟ್ಯಾನ್ ಆಗಿದ್ದೀರಾ ಅಂತ. ಸೊ ಅದಕ್ಕೆ ಇನ್ಮೇಲೆ ನನ್ನ ಸ್ಕಿನ್ ರೋಟಿನ ನಾನೇ ರೆಡಿ ಮಾಡ್ಕೋತೀನಿ ಅಂದ್ಕೊಂಡು ಸ್ಕಿನ್ಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನಕ್ಕೆ ರೆಡಿ ಆದೆ. ಸೊ ಸ್ನಾನ ಆದಮೇಲೆ ನೋಡ್ಕೊಂಡಾಗ ನನಗೆ ಯಾಕೋ ನನ್ನ ಮೇಲೆ ಲವ್ ಆಗೋಯ್ತು. ಪರವಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅನಿಸ್ತು. ಸೊ ಅಷ್ಟೇ ಇವತ್ತಿನ ಸಂಡೇ. ಇನ್ನೇನು ಬಿಗ್ ಬಾಸ್ ನೋಡ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸೊ ಮುಂದೆ ಏನಾದರೂ ಈ ವರ್ಷದಿಂದ ಏನಾದರೂ ಒಂದು ಕಂಟೆಂಟ್ ಲಾಗೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್. ಬಾಯ್.